ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಧ್ವನಿ 5 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸಂಗೀತ ಲೋಕವನ್ನ ತನ್ನ ಮಧುರತೆಯಿಂದ ಆಳಿದ ಧ್ವನಿ. ಆ ಧ್ವನಿ ಕೇಳಿದ ತಕ್ಷಣವೇ ಮನಸ್ಸು ಶಾಂತವಾಗುತ್ತೆ, ಹೃದಯ ಭಾವನೆಗಳಿಂದ ತುಂಬಿ ಹೋಗುತ್ತೆ. ಆದರೆ ಆ ದೈವಿಕ ಕಂಠದ ಹಿಂದಿನ ಜೀವನ ಎಷ್ಟು ಹೋರಾಟಗಳಿಂದ ಕೂಡಿತ್ತು ಎಂಬುದು ಅನೇಕರಿಗೆ ತಿಳಿದೇ ಇಲ್ಲ. ಬಡತನ, ನಿರಂತರ ಅಭ್ಯಾಸ, ಅವಕಾಶಗಳಿಗಾಗಿ ನಡೆಸಿದ ಹೋರಾಟ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ ಇವೆಲ್ಲವೂ ಸೇರಿ ಒಬ್ಬ ಸಾಮಾನ್ಯ ಹುಡುಗನನ್ನು ಭಾರತೀಯ ಸಂಗೀತದ ಮಹಾಗಾಯಕನನ್ನಾಗಿ ರೂಪಿಸಿತ್ತು. ಸಾವಿರಾರು ಹಾಡುಗಳನ್ನು ಹಾಡಿದ ಈ ಮಹಾನ್ ವ್ಯಕ್ತಿ ಕೇವಲ ಗಾಯಕನಲ್ಲ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಧ್ವನಿಯಾದ ವ್ಯಕ್ತಿ. ಮಲಯಾಳಂನಿಂದ ಹಿಡಿದು ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ತನ್ನ ಕಂಠದ ಮಾಯೆ ಹರಡಿದ ಕೆ.ಜೆ. ಯೇಸುದಾಸ್ ಅವರ ಬದುಕಿನಲ್ಲಿ ಯಶಸ್ಸಿನ ಜೊತೆಗೆ ನೋವು, ತ್ಯಾಗ ಮತ್ತು ಅಸಂಖ್ಯಾತ ಸವಾಲುಗಳು ಇದ್ವು. ಹಾಗಾದರೆ ಸಂಗೀತವನ್ನೇ ದೇವರೆಂದು ಪೂಜಿಸಿದ ಈ ದಂತಕಥೆಯ ಬದುಕಿನ ಅಜ್ಞಾತ ಅಧ್ಯಾಯಗಳೇನು? ಬನ್ನಿ ಹಾಗಿದ್ರೆ ಭಾರತೀಯ ಸಂಗೀತ ಲೋಕದ ಅಮರ ಗಾಯಕ ಕೆ.ಜೆ. ಯೇಸುದಾಸ್ ಅವರ ಅದ್ಭುತ ಪಯಣವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ಅನೇಕ ಗಾಯಕರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಕೆಲವು ಧ್ವನಿಗಳು ಕಾಲವನ್ನ ಮೀರಿ ಅಮರತ್ವ ಪಡೆಯುತ್ತವೆ. ಅಂಥ ಅಪರೂಪದ ಧ್ವನಿಗಳಲ್ಲಿ ಪ್ರಮುಖ ಹೆಸರು ಕೆ.ಜೆ. ಯೇಸುದಾಸ್. ಅವರ ಧ್ವನಿಯನ್ನು ಕೇಳಿದಾಗ ಅದು ಕೇವಲ ಹಾಡಿನ ಅನುಭವವಲ್ಲ, ಅದೊಂದು ಆಧ್ಯಾತ್ಮಿಕ ಅನುಭವವಾಗುತ್ತದೆ ಎಂದು ಅನೇಕ ಸಂಗೀತ ಪ್ರಿಯರು ಹೇಳುತ್ತಾರೆ. ಇಂಥ ದೈವಿಕ ವ್ಯಕ್ತಿತ್ವ ಹೊಂದಿರುವ ಯೇಸುದಾಸ್ ಜನಿಸಿದ್ದು 1940 ಜನವರಿ 10ರಂದು ಕೇರಳದ ಎರ್ನಾಕುಲಂನಲ್ಲಿ. ಅವರ ಪೂರ್ಣ ಹೆಸರು ಕಟ್ಟೆಸ್ಸೇರಿ ಜೋಸೆಫ್ ಯೇಸುದಾಸ್. ತಂದೆ ಅಗಸ್ಟಿಯನ್ ಜೋಸೆಫ್ ಪ್ರಸಿದ್ಧ ರಂಗಭೂಮಿ ಕಲಾವಿದ ಮತ್ತು ಗಾಯಕರು ಕೂಡ ಆಗಿದ್ರು. ತಾಯಿ ಎಲಿಜಬೆತ್ ಜೋಸೆಫ್ ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಯೇಸುದಾಸ್ಗೆ ಸಹೋದರ ಸಹೋದರಿಯರಿದ್ದು ಅವರಲ್ಲಿ ಜಸ್ಟಿನ್ ಜೋಸೆಫ್ ಎಂಬ ಸಹೋದರ ಸಂಗೀತ ಕ್ಷೇತ್ರದೊಂದಿಗೆ ಒಂದು ಮಟ್ಟಕ್ಕೆ ಸಂಪರ್ಕ ಹೊಂದಿದ್ರು. ಹೀಗೆ ಯೇಸುದಾಸ್ ಅವರ ಸಂಗೀತ ಪಯಣ ಮನೆಯಲ್ಲಿಯೇ ಆರಂಭವಾಯಿತು. ಬಾಲ್ಯದಿಂದಲೇ ತಂದೆಯ ಸಂಗೀತ ಅಭ್ಯಾಸವನ್ನ ಗಮನಿಸುತ್ತಾ ಬೆಳೆದ ಅವರು ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಬೆಳೆಸಿಕೊಂಡ್ರು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ. ಆದರೆ ಸಂಗೀತ ಕಲಿಬೇಕೆಂಬ ಅವರ ಕನಸು ಎಂದಿಗೂ ಕುಗ್ಗಲಿಲ್ಲ. ಯೇಸುದಾಸ್ ಬಾಲ್ಯದಲ್ಲಿಯೇ ಕರ್ನಾಟಕ ಸಂಗೀತದ ತರಬೇತಿಯನ್ನ ಆರಂಭಿಸಿದ್ರು. ಕೇರಳದ ಪ್ರಮುಖ ಸಂಗೀತ ಗುರುಗಳ ಬಳಿ ಅಭ್ಯಾಸ ಮಾಡಿದ್ರು. ಸಂಗೀತವನ್ನು ಅವರು ಕೇವಲ ವೃತ್ತಿಯಾಗಿ ಅಲ್ಲ, ಒಂದು ಸಾಧನೆಯಾಗಿ ನೋಡುತ್ತಿದ್ದರು. ಪ್ರತಿದಿನ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಧ್ವನಿಯ ಶುದ್ಧತೆ, ಉಚ್ಚಾರಣೆಯ ಸ್ಪಷ್ಟತೆ ಮತ್ತು ಭಾವಪೂರ್ಣ ಗಾಯನಕ್ಕಾಗಿ ನಿರಂತರ ಅಭ್ಯಾಸ ನಡೆಸಿದ್ರು. ಇದೇ ಶಿಸ್ತು ಅವರನ್ನು ಭಾರತದ ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ನಿಲ್ಲಿಸಿತ್ತು. 1961ರಲ್ಲಿ ಮಲಯಾಳಂ ಚಿತ್ರದ ಮೂಲಕ ಯೇಸುದಾಸ್ ಹಿನ್ನೆಲೆ ಗಾಯಕರಾಗಿ ಪರಿಚಯವಾದರು. ಆರಂಭದಲ್ಲಿ ಅವಕಾಶಗಳು ಸುಲಭವಾಗಿ ಸಿಗಲಿಲ್ಲ. ಅನೇಕ ಸಂಗೀತ ನಿರ್ದೇಶಕರ ಕಚೇರಿಗಳ ಬಾಗಿಲು ತಟ್ಟಬೇಕಾಯಿತು. ಆದರೆ ಒಮ್ಮೆ ಅವರ ಧ್ವನಿಯ ಮಧುರತೆ ಜನಮನ ಸೆಳೆದ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ. ಅವರ ಹಾಡುಗಳು ಕೇರಳದಲ್ಲಿ ಮನೆ ಮಾತಾದವು. 1960ರ ದಶಕದ ಅಂತ್ಯದ ವೇಳೆಗೆ ಮಲಯಾಳಂ ಚಿತ್ರರಂಗದ ಪ್ರಮುಖ ಗಾಯಕರಾಗಿ ಹೊರಹೊಮ್ಮಿದ್ರು. ಮಲಯಾಳಂನಲ್ಲಿ ಯಶಸ್ಸು ಗಳಿಸಿದ ನಂತರ ತಮಿಳು, ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲೂ ಅವಕಾಶಗಳು ಬರಲಾರಂಭಿಸಿದ್ವು. ಅವರ ಧ್ವನಿ ಯಾವುದೇ ಭಾಷೆಗೆ ಹೊಂದಿಕೊಳ್ಳುವ ವಿಶೇಷ ಗುಣವನ್ನ ಹೊಂದಿತ್ತು. ಹಾಡಿನ ಪದಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಭಾವನೆಗಳನ್ನ ಸೇರಿಸಿ ಹಾಡುವ ಸಾಮರ್ಥ್ಯ ಅವರಿಗಿತ್ತು. ಕನ್ನಡದಲ್ಲಿ ಅವರು ಹಾಡಿದ
ಅನೇಕ ಹಾಡುಗಳು ಇಂದಿಗೂ ಅಮರವಾಗಿವೆ. ಕನ್ನಡಿಗರು ಯೇಸುದಾಸ್ ಅವರನ್ನ ತಮ್ಮ ಮನೆಯವರಂತೆ ಪ್ರೀತಿಸುತ್ತಾರೆ. 1970ರ ದಶಕದಲ್ಲಿ ಯೇಸುದಾಸ್ ಬಾಲಿವುಡ್ನಲ್ಲೂ ತಮ್ಮ ಛಾಪು ಮೂಡಿಸಿದ್ರು. ಅವರ ಹಾಡುಗಳು ಉತ್ತರ ಭಾರತದಲ್ಲಿಯೂ ಅಪಾರ ಜನಪ್ರಿಯತೆ ಗಳಿಸಿದ್ವು. ಹಿಂದಿ ಭಾಷೆಯ ಉಚ್ಚಾರಣೆಯನ್ನು ಪರಿಪೂರ್ಣವಾಗಿ ಕಲಿತು ಅದೇ ಮಟ್ಟದ ಮಧುರತೆಯಲ್ಲಿ ಹಾಡಿದ್ರು. ಭಾಷೆ ಯಾವುದಾದ್ರೂ ಇರಲಿ, ಯೇಸುದಾಸ್ ಅವರ ಧ್ವನಿ ಕೇಳುಗರ ಹೃದಯವನ್ನ ನೇರವಾಗಿ ತಲುಪುತ್ತಿತ್ತು. ಇನ್ನು ಯೇಸುದಾಸ್ ಅವರ ವೈವಾಹಿಕ ಜೀವನವನ್ನ ಗಮನಿಸಿದ್ರೆ, ಪ್ರಭಾ ಎಂಬುವರನ್ನ ವಿವಾಹವಾದ್ರು. ಇವರ ದಾಂಪತ್ಯ ಜೀವನ ಅತ್ಯಂತ ಸರಳ ಮತ್ತು ಸುಂದರವಾಗಿದೆ. ಈ ದಂಪತಿಗೆ 3 ಪುತ್ರರಿದ್ದಾರೆ. ಅವರಲ್ಲಿ ಪ್ರಮುಖರು ವಿಜಯ್ ಯೇಸುದಾಸ್. ಅವರು ಕೂಡ ತಂದೆಯ ಹಾದಿಯಲ್ಲೇ ಸಾಗುತ್ತಾ ಖ್ಯಾತ ಹಿನ್ನೆಲೆ ಗಾಯಕರಾಗಿದ್ದಾರೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನ ಯೇಸುದಾಸ್ ಬಹಳ ಇಷ್ಟಪಡ್ತಾರೆ. ಅಪಾರ ಖ್ಯಾತಿ ಮತ್ತು ಯಶಸ್ಸು ಗಳಿಸಿದ್ದರೂ ಅವರು ಸರಳತೆಯನ್ನ ಎಂದಿಗೂ ಬಿಟ್ಟಿಲ್ಲ. ಯೇಸುದಾಸ್ ಅವರ ಬದುಕಿನ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಅವರ ಆಧ್ಯಾತ್ಮಿಕತೆ. ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದ್ರೂ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುತ್ತಾರೆ. ಹಿಂದೂ ದೇವಾಲಯಗಳಲ್ಲಿ ಭಕ್ತಿಗೀತೆಗಳನ್ನ ಹಾಡಿದ್ದಾರೆ. ಮುಸ್ಲಿಂ ಹಾಗೂ ಕ್ರೈಸ್ತ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿದ್ದಾರೆ. ಅವರ ದೃಷ್ಟಿಯಲ್ಲಿ ಸಂಗೀತವೇ ದೇವರು. ಅವರು ಆಗಾಗ ಹೇಳುವ ಒಂದು ಮಾತು ಬಹಳ ಪ್ರಸಿದ್ಧವಾಗಿದೆ: ಸಂಗೀತಕ್ಕೆ ಯಾವುದೇ ಧರ್ಮವಿಲ್ಲ, ಸಂಗೀತವೇ ವಿಶ್ವದ ಏಕತೆಯ ಭಾಷೆ. ಯೇಸುದಾಸ್ ಅವರ ಧ್ವನಿಯನ್ನ ವಿಶಿಷ್ಟವಾಗಿಸುವ ಕೆಲವು ಅಂಶಗಳಿವೆ. ಮೊದಲನೆಯದಾಗಿ ಅವರ ಉಚ್ಚಾರಣೆಯ ಶುದ್ಧತೆ. ಯಾವುದೇ ಭಾಷೆಯಲ್ಲಿ ಹಾಡಿದರೂ ಆ ಭಾಷೆಯ ಮೂಲ ಗಾಯಕನಂತೆ ಹಾಡುತ್ತಿದ್ದರು. ಇನ್ನು ಎರಡನೆಯದಾಗಿ ಭಾವನೆಗಳ ಅಭಿವ್ಯಕ್ತಿ. ದುಃಖ, ಸಂತೋಷ, ಪ್ರೀತಿ, ಭಕ್ತಿ, ಯಾವುದೇ ಭಾವನೆ ಇರಲಿ ಅದನ್ನು ಧ್ವನಿಯ ಮೂಲಕ ಜೀವಂತಗೊಳಿಸ್ತಾ ಇದ್ರು. ಮೂರನೆಯದಾಗಿ ಶಾಸ್ತ್ರೀಯ ಸಂಗೀತದ ಗಾಢ ಜ್ಞಾನ. ಇದರಿಂದ ಅವರ ಹಾಡುಗಳಿಗೆ ವಿಶಿಷ್ಟ ತೂಕ ದೊರೆಯುತ್ತಿತ್ತು. ಯೇಸುದಾಸ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ಅವರು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ಹಾಡಿದ ಗಾಯಕರಲ್ಲಿ ಒಬ್ಬರು. 50,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವ ಹೆಗ್ಗಳಿಕೆ ಅವರದ್ದು. ಇದು ಕೇವಲ ಸಂಖ್ಯೆಯಲ್ಲ, ಪ್ರತಿಯೊಂದು ಹಾಡಿನಲ್ಲೂ ಅವರು ತಮ್ಮ ಆತ್ಮವನ್ನೇ ಜೋಡಿಸಿದ್ದಾರೆ. ಭಾರತ ಸರ್ಕಾರದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಯೇಸುದಾಸ್ 8 ಬಾರಿ ಪಡೆದಿದ್ದಾರೆ. ಇದು ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಅಪರೂಪದ ಸಾಧನೆ. ಪ್ರತಿ ಪ್ರಶಸ್ತಿಯು ಅವರ ಪ್ರತಿಭೆ, ಶ್ರಮ ಮತ್ತು ಸಂಗೀತದ ಮೇಲಿನ ಸಮರ್ಪಣೆಯ ಸಂಕೇತವಾಗಿದೆ. ಭಾರತ ಸರ್ಕಾರವು ಅವರ ಸೇವೆಯನ್ನ ಗುರುತಿಸಿ ಹಲವು ಗೌರವಗಳನ್ನ ನೀಡಿದೆ. ಅಲ್ಲದೆ ಪದ್ಮಶ್ರೀ ನಂತರ ಪದ್ಮಭೂಷಣ, ಬಳಿಕ ಪದ್ಮವಿಭೂಷಣ ಪ್ರಶಸ್ತಿಗಳು ಲಭಿಸಿವೆ. ಇವು ಭಾರತೀಯ ನಾಗರಿಕರಿಗೆ ನೀಡುವ ಅತ್ಯುನ್ನತ ಗೌರವಗಳಲ್ಲಿ ಪ್ರಮುಖವಾದದ್ದು. ಯೇಸುದಾಸ್ ಅವರು ಕೇವಲ ಗಾಯಕ ಮಾತ್ರವಲ್ಲ, ಸಮಾಜಮುಖಿ ವ್ಯಕ್ತಿಯೂ ಹೌದು. ಅವರು ಹಲವಾರು ದತ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಸಂಗೀತದ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಯುವ ಗಾಯಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಇನ್ನು ಯೇಸುದಾಸ್ ಅವರ ಯಶಸ್ಸಿನ ಜೊತೆಗೆ ಕೆಲ ವಿವಾದಗಳು ಕಾಣಿಸಿಕೊಂಡಿದ್ವು. ಕೆಲ ದೇವಾಲಯಗಳಿಗೆ ಪ್ರವೇಶ ಸಂಬಂಧಿತ ವಿಷಯಗಳು ಸುದ್ದಿಯಾಗಿದ್ವು. ಆದರೆ ಯೇಸುದಾಸ್ ಯಾವಾಗಲೂ ಶಾಂತಿಯುತವಾಗಿ ಪ್ರತಿಕ್ರಿಯಿಸಿದ್ರು. ಅವರ ನಂಬಿಕೆ ಏನೆಂದರೆ ದೇವರು ಎಲ್ಲರಿಗೂ ಸಮಾನ. ಈ ದೃಷ್ಟಿಕೋನವೇ ಅವರನ್ನು ಲಕ್ಷಾಂತರ ಜನರ ಮನಸ್ಸಿಗೆ ಇನ್ನಷ್ಟು ಹತ್ತಿರವಾಗಿಸಿತ್ತು. ಇನ್ನು 8 ದಶಕಗಳನ್ನು ದಾಟಿದ ನಂತರವೂ ಅವರ ಧ್ವನಿಯ ಗುಣಮಟ್ಟ ಉಳಿದಿರುವುದಕ್ಕೆ ಕಾರಣ ಅವರ ಶಿಸ್ತು, ನಿಯಮಿತ ಅಭ್ಯಾಸ, ಸರಳ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅವರ ಯಶಸ್ಸಿನ ರಹಸ್ಯಗಳಲ್ಲಿ ಒಂದಾಗಿದೆ. ಅವರು ಧ್ವನಿಯನ್ನು ದೇವರ ಕೊಡುಗೆ ಎಂದು ಭಾವಿಸುತ್ತಾರೆ. ಹಾಗೆ ಅದನ್ನು ಕಾಪಾಡಿಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಅವರ ಭಾವನೆ. ಯೇಸುದಾಸ್ ಅವರ ಪ್ರಭಾವ ಅನೇಕ ತಲೆಮಾರುಗಳ ಗಾಯಕರ ಮೇಲಿದೆ. ಇಂದಿನ ಅನೇಕ ಖ್ಯಾತ ಗಾಯಕರು ಅವರನ್ನು ತಮ್ಮ ಪ್ರೇರಣೆಯ ಮೂಲ ಎನ್ನುತ್ತಾರೆ. ಅವರ ಹಾಡುಗಳು ಕೇವಲ ಮನರಂಜನೆಗಾಗಿ ಅಲ್ಲ, ಅವು ಸಂಗೀತದ ಪಾಠಗಳಿದ್ದಂತಿವೆ. ಯೇಸುದಾಸ್ ಅವರಿಗೆ ಕನ್ನಡಿಗರೊಂದಿಗೆ ವಿಶೇಷ ಬಾಂಧವ್ಯವಿದೆ. ಕನ್ನಡ ಭಾಷೆಯ ಮೇಲಿನ ಅವರ ಪ್ರೀತಿ ಮತ್ತು ಕನ್ನಡ ಹಾಡುಗಳಲ್ಲಿನ ಅವರ ಸ್ಪಷ್ಟ ಉಚ್ಚಾರಣೆ ಅಭಿಮಾನಿಗಳನ್ನು ಇನ್ನಿಲ್ಲದಂತೆ ಆಕರ್ಷಿಸಿಬಿಟ್ಟಿದೆ. ಅವರು ಹಾಡಿದ ಭಕ್ತಿಗೀತೆಗಳು, ಭಾವಗೀತೆಗಳು ಮತ್ತು ಚಲನಚಿತ್ರ ಗೀತೆಗಳು ಇಂದಿಗೂ ಅಪಾರ ಜನಮನ್ನಣೆ ಗಳಿಸಿದೆ. ಕೆಜೆ ಯೇಸುದಾಸ್ ಅವರು ಕೇವಲ ಒಬ್ಬ ಗಾಯಕನಲ್ಲ, ಅವರು ಸಂಗೀತದ ಮೂಲಕ ಜನರನ್ನು ಒಗ್ಗೂಡಿಸಿದ ಮಹಾನ್ ವ್ಯಕ್ತಿತ್ವ.
ಸಾವಿರಾರು ಹಾಡುಗಳು, ನೂರಾರು ಪ್ರಶಸ್ತಿಗಳು, ಕೋಟ್ಯಾಂತರ ಅಭಿಮಾನಿಗಳು ಮತ್ತು ಅಸಂಖ್ಯಾತ ನೆನಪುಗಳು ಇವೆಲ್ಲವೂ ಸೇರಿ ಏಸುದಾಸ್ ಎಂಬ ದಂತಕಥೆಯನ್ನ ನಿರ್ಮಿಸಿವೆ. ಇಂದು ಹೊಸ ತಲೆಮಾರಿನವರು ಅವರ ಹಾಡುಗಳನ್ನು ಕೇಳಿದಾಗಲೂ ಅದೇ ಮಧುರತೆ, ಅದೇ ಭಾವನೆ ಮತ್ತು ಅದೇ ದೈವಿಕ ಅನುಭವ ದೊರೆಯುತ್ತದೆ. ಸಂಗೀತದ ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಹೊಳೆಯುತ್ತವೆ. ಆದರೆ ಕೆಲವು ನಕ್ಷತ್ರಗಳು ಧ್ರುವ ತಾರೆಯಂತೆ ಶಾಶ್ವತವಾಗಿ ಬೆಳಗುತ್ತವೆ. KJ ಏಸುದಾಸ್ ಕೂಡ ಅಂತಹ ಧ್ರುವ ತಾರೆಯೇ. ಅವರ ಧ್ವನಿ ಮುಂದಿನ ಅನೇಕ ತಲೆಮಾರುಗಳವರೆಗೂ ಭಾರತೀಯ ಸಂಗೀತ ಲೋಕದಲ್ಲಿ ಅನುರಣಿಸುತ್ತಲೇ ಇರುತ್ತದೆ. ನಮಸ್ಕಾರ.